ಹಾಂ ಯಾವ ಮುಖಿ ಬೇರೆ ಏನೋ ಹೋಗಿಲ್ಲ. ಹಾಂ ಥ್ಯಾಂಕ್ ಯು ಸೋ ಮಚ್. ಮನೆಗೆ ಹೋದ್ಮೇಲೆ ನಮ್ಮ ಜುಬ್ಬುನ ಮುದ್ದು ಮಾಡೋದೇ ನನ್ನ ಫೇವ್ರೆಟ್ ಪಾರ್ಟ್. ಓಕೆನಾ, ನಾನು ಅಂತಲ್ಲ, ನಮ್ಮ ಮನೇಲಿ ಇರೋಬ್ರವರೆಲ್ಲ ಹಾಗೆ ಅವಳು. ಏನು ಚೆನ್ನಾಯ್ತಾ ಸ್ವಲ್ಪನಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸ್ಪೆಷಲ್. ನೋಡೋಣ. ಏನು ಚೆನ್ನಾಯ್ತಾ ಸ್ವಲ್ಪನಾ? ಗೈಸ್ ಟೈಮ್ ಬಂದುಬಿಟ್ಟು 1:40. ಹೋಗ್ತಾ ಇದ್ದೀನಿ ಸರ್ವಿಸಿಗೆ ಕೊಡೋಕ್ಕೆ. ಸರ್ವಿಸ್ ಇನ್ ದ ಸೆನ್ಸ್ ಏನೋ ಸೌಂಡ್ ಬರ್ತಾಯಿದೆ. ಫೈನಲಿ ಸರ್ವಿಸ್ ಕೊಡೋಕ್ಕೆ ಬಂದಿದ್ದಾಯಿತು. ನಾವು ಬಂದೇವ. ಸೊ ಇವಾಗ ನಾನು ಶೋರೂಮ್ ಹತ್ರ ಬಂದುಬಿಟ್ಟು ಸರ್ವಿಸಿಗೆ ಆ್ಯಕ್ಚುಲಿ ಮೊನ್ನೆನೇ ಬಂದಿದ್ದೆ. ಅವ್ರು ಇವತ್ತು ಬರೋಕ್ಕೆ ಹೇಳಿದರು. ಸೊ ದಟ್ ಇವತ್ತು ಬಂದು ಕೊಡೋಣ ಅಂತ ಬಂದೆ. ನೋಡಿ ಎಷ್ಟೊಂದು ಬೈಕ್ಸ್ ಇತ್ತು. ಆ್ಯಕ್ಚುಲಿ ಡಾಮಿನೋರೆಲ್ಲ ಇತ್ತು. ಸೊ ಚೆನ್ನಾಗಿತ್ತು ಅಂದರೆ ಸರ್ವಿಸಿಗೆಲ್ಲ ಬಂದಿರೋದು. ಅದಾದಮೇಲೆ ಒಳಗಡೆ ಹೋದಾಗ ಒಬ್ಬರು ಅಣ್ಣ ಬಂದರು. ಅವರಿಗೆ ಏನು ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಲೆಟ್ ಮಿ ಸಿ ಏನಾಗುತ್ತೆ ಅಂತ ನೀವೇ ನೋಡಿ ಮುಂದೆ. ಮತ್ತು ಮೈಸೂರಲ್ಲಿ ನಾನು ಮಾಡಿಸಿದ್ದು ಲಾಸ್ಟ್ ಟೈಮ್ ಸರ್ವಿಸ್, ಅದ್ರ ಬಗ್ಗೆ ನಾನು ಇವಾಗ ಮಾತಾಡ್ತಾ ಇರೋದು. ಸೊ ದಟ್ ಯು ಕ್ಯಾನ್ ಕೇಳಿಸ್ಕೋಬೋದು ನಾನು ಏನು ಮಾತಾಡ್ತೀನಿ ಅಂತ. ಮೈಸೂರವ್ರ ಸರ್ವಿಸ್ KTM ಸರ್ವಿಸ್ ಮೇಲೆ, ಬಿಕಾಸ್ 1 ಮಂತ್ ಆಗಿದೆ ಸರ್ವಿಸ್ ಮಾಡಿ. ಆಲ್ರೆಡಿ ಏನೋ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗೈತೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಅವರು ಸ್ವಲ್ಪ ತಗೊಳ್ಳೋವರೆಗಷ್ಟೇ ಇಲ್ಲ ಹಾಗೆ ಹೀಗೆ ಅಂತ ಫುಲ್ ರೆಸ್ಪಾನ್ಸ್ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾರೆ. ಅದಾದಮೇಲೆ ಅವರು ಸರ್ವಿಸ್ ಇಲ್ಲ. ಅದು ಹಿಂದಗಡೆ ಒಂದು ಅಂದರೆ ಸೆಕೆಂಡ್ ಅಥವಾ ಥರ್ಡ್ ಗೇರಲ್ಲಿ ಹೋದರೆ ಫುಲ್ ಸೌಂಡ್ ಬರುತ್ತೆ. ಇನ್ನೊಬ್ರು ಯಾರೋ ಇದ್ದರು ಅವತ್ತು ಮೊನ್ನೆ ಬಂದಿದ್ದಾಗ, ಅವ್ರು ಓಡಿಸಿ ನೋಡಿದ್ರು. ಅವ್ರು ತೊಗೊಂಡು ಬರೋಕ್ಕೆ ಹೇಳಿದ್ರು ಇವತ್ತು. ನೀವು ಒಂದು ಸಲ ನೋಡಿದ್ವಿ ಗೊತ್ತಾಗುತ್ತೆ. ನಮ್ಮನ್ನೇ ಕೇಳ್ತಾರೆ ಎಲ್ಲಿ ಏನು ಸೌಂಡ್ ಬರ್ತೈತೆ, ನಾವೇನು ಹೇಳೋಣ, ಅವ್ರು ಹೇಳ್ಬೇಕಲ್ವಾ. ಇದೆ ಸೇಮ್ ಬಟ್ ಇಲ್ಲ. ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂದರೆ ಹೆಲ್ಮೆಟ್ ಹಾಕಿದ್ರೆ ಫುಲ್ ಹೀರೋಯಿನ್ ಥರ, ಬರೀ ಐಸಲ್ಲಿ ತೆಗೆದ್ರೆ ಈ ಥರ. ನಾನೇ ನೋಡೋಕ್ಕಾಗ್ತಾಯಿಲ್ಲ. ಬಿಕಾಸ್ ಇವತ್ತು ಆಯಿಲ್ ಹಾಕ್ಕೊಂಡಿದ್ದೆ. ಸೊ ಸರ್ವಿಸಿಗೆ ಕೊಟ್ಟು ಬಂದು ತಲೆ ಸ್ನಾನ ಮಾಡೋಣ ಅಂತ. ನಮ್ಮನ್ನೆಲ್ಲ ಯಾರು ನೋಡಬೇಕು ಅಲ್ವಾ? ಸೊ ಹೀಗೆ ಏನಂತೀರ? ಈಗ ಒಂದು ಮಟ್ಟಿಗೆ ನೋಡ್ಬೋದು ನಾನು. ಏನೋ ಸ್ವಲ್ಪ ರಸ್ಟ್ ಹಿಡ್ದಿತ್ತಂತೆ, ಸರಿ ಮಾಡಿದ್ದಾರೆ. 1 ರೌಂಡ್ ಹೋಗಿ ಬರೋಣ. ಸೌಂಡ್ ಬರ್ತಾ ಇಲ್ಲ ಸದ್ಯಕ್ಕೆ. ಸ್ವಲ್ಪ ಸೈಲೆಂಟ್ ಆಗಿರೋದು. ಪಕ್ಕದ ಏರಿಯಾದಲ್ಲಿ ಸೈಲೆಂಟ್ ಆಗಿದೆ ರೋಡು, ಅಲ್ಲೋಗೋಣ.
ಆಗಿದೆ. ಹೊರಡೋಣ. ಸರ್ವಿಸ್ ಇನ್ ದ ಸೆನ್ಸ್ ಜಸ್ಟ್ ಏನೋ ಅದೊಂಥರ ಆಯಿಲ್ ಅದು ರಸ್ಟ್ ಹಿಡ್ದಿತ್ತಂತೆ. ರಸ್ಟ್ ಹಿಡ್ದಿರೋದೆಲ್ಲ ತೆಗೆದ್ಬಿಟ್ಟು ಚೇಂಜ್ ಸ್ಪ್ರೇ ಮತ್ತು ಗ್ಲೂಬ್ ಎಲ್ಲ ಹಾಕಿದ್ದಾರೆ ಎಕ್ಸ್ಟ್ರಾ. ಆ್ಯಂಡ್ ಆಲ್ಸೋ ಚೇಂಜ್ ಸ್ಪ್ರೇ ಮಾಡಿಸ್ಬೇಕಿತ್ತು, ಬಟ್ ನನ್ನ ಹತ್ರನೇ ಚೇಂಜ್ ಸ್ಪ್ರೇ ಇದೆ, ಮನೆಗೆ ಹೋಗಿ ನಾನೇ ಹಾಕ್ಕೊತೀನಿ. ಆ್ಯಂಡ್ ಆಲ್ಸೋ ಸದ್ಯ ನಾನು ಮೊನ್ನೆ ಬಂದಿದ್ದಾಗ ಅವ್ರು ಹೇಳಿದ್ದು ಇಫ್ ಇನ್ ಕೇಸ್ ಏನಾದ್ರೂ ಅದರಲ್ಲಿ ಇದು ಬರುತ್ತೆ, ಎಂತಪ್ಪ ಅದು ಹಂಗಂತಲ್ಲ, ಬೇರಿಂಗ್ ಏನೋ ಹೋಗಿದರೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಸೊ ಆ ಟೆನ್ಷನಲ್ಲಿ ಇದ್ದೆ ನಾನು. ಸೊ ಸದ್ಯಕ್ಕೆ ಬೇರಿಂಗ್ ಏನೂ ಹೋಗಿಲ್ಲ, ಇವರೇ ನಾನು ಸರ್ವಿಸ್ ಮಾಡಿದ್ದೆ. ಸೊ ಬೇರಿಂಗ್ ಏನೂ ಹೋಗಿಲ್ಲ. ಹಾಂ, ಥ್ಯಾಂಕ್ ಯು ಸೋ ಮಚ್. ಸೊ ಅವರು ನನಗೆ ಸರ್ವಿಸ್ ಮಾಡಿದ್ದು, ಅದನ್ನ ಇದಕ್ಕೆ ಇದು ಮಾಡಿಕೊಟ್ರು. ಸೊ ಇವಾಗ ನಮ್ಮ ಹುಡುಗ ರೆಡಿ ಇದ್ದಾನೆ. ಈಗೆಂತ ಅಂದರೆ ಇವನಿಗೆ ಸ್ವಲ್ಪ ಎಣ್ಣೆ ಹೊಡಿಸ್ಬೇಕು ಅನಿಸ್ತೈತೆ ಅಂತ ಗಾಡಿ ಅಂತಲ್ಲ ನಾನಲ್ಲ. ಸೊ ಇವನ್ನ ಸ್ವಲ್ಪ ಎಣ್ಣೆ ಹೊಡಿಸಿ ಮನೆ ಕಡೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ನಂಗೆ ಹೊಟ್ಟೆ ಹಸಿತದೆ. ಸೊ ನನ್ನ ಫ್ರೆಂಡ್ ಇಲ್ಲೇ ಬೇಜಾನ್ ಜನ ಇದ್ದಾರೆ, ಅವ್ರನ್ನ ಯಾರನ್ನಾರ ಒಬ್ಬರನ್ನ ಮೀಟ್ ಮಾಡಿ ಕಾಲ್ ಮಾಡಬೇಕೀಗ. ಕಾಲ್ ಹಾಕ್ಬಿಟ್ಟು ಮೀಟ್ ಮಾಡಿಬಿಟ್ಟು ಯಾರು ತಿನ್ಕೊಂಡು ಹೋಗೋಣ ಅಂತಿದ್ದೀನಿ. ಆಲ್ರೆಡಿ 2:22 ಆಗಿದೆ, ಹೊಟ್ಟೆ ಹಸಿದು ಅನ್ನ ಆಗಿದೆ. ಬೆಳಗ್ಗೆ ಎದ್ದಿದ್ದು ಲೇಟು, ತಿಂದಿಲ್ಲ, 2:22 ಆಗಿದೆ, ಊಟ ಮಾಡಿಲ್ಲ. ಈಗ ಇವನು ಟೆನ್ಷನ್ ಒಂದಿತ್ತು, ಅದು ಕ್ಲಿಯರ್ ಆಯಿತು. ಸೊ ಇವಾಗ ನಿಮಗೆ ಊಟ ಮಾಡ್ಬೋದು. ಸೊ ಚಲೋ ಲೆಟ್ಸ್ ಗೋ. ಸೊ ಅದಾದಮೇಲೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಒಂದು ಎಳ್ನೀರು ಕುಡ್ಕೊಂಡು, ಫುಲ್ ಡಿಹೈಡ್ರೇಟ್ ಆಗಿ ಹೋಗಿತ್ತು ಬಾಡಿ. ಸೊ ದಟ್ ಒಂದು ಎಳ್ನೀರು ಕುಡ್ಕೊಂಡು ಮತ್ತು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿಕೊಂಡು ಮತ್ತು ದೋಸೆ ತಿಂದ್ಕೊಂಡು ನಾನು ಹೊರಟಿದ್ದೆ ಮನೆ ಕಡೆ. ಬಿಕಾಸ್ ತುಂಬ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಮತ್ತು ನಾನು ಸರ್ವಿಸ್ ಮಾಡಿಸಿ ಆದಮೇಲೆ ಬೇಗ ಬರ್ತೀನಿ ಅಂತ ಹೇಳಿ ಬಂದಿದ್ದೆ. ಸೊ ದಟ್ ದೋಸೆ ಎಲ್ಲ ತಿಂದ್ಕೊಂಡು ಎಳ್ನೀರು ಕುಡ್ಕೊಂಡು ವಾಪಸ್ ಮನೆಗೆ ಹೋಗಿ ಮಲ್ಕೊಳ್ಳೋದೆ ಅಂತ ಹೋಗಿದ್ದು. ಬಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ಮನೆ ಅಂಜಿನ ಅರಮನೆಯಲ್ಲ. ಅವನಜ್ಜಿ ಈ ಬೆಟ್ಟ ಹತ್ಕೊಂಡು ಬರೋ ಅಷ್ಟರಲ್ಲಿ ಮಾದಪ್ಪನ ಬೆಟ್ಟ ಹತ್ಬಿಡ್ಬೋದು ಗುರು, ಆಗಲ್ಲ. ಯಾವ ಮುಖಿ? ಜೊಬನಿ ಲಿಪ್ಸ್ಟಿಕ್ ತೋರಿಸು. ಲಿಪ್ಸ್ಟಿಕ್ ಇಲ್ಲಿ ತೋರಿಸು, ಇಲ್ಲಿ ಕ್ಯಾನ್ಸಲ್. ಯಾರು ಕೊಟ್ಟಿದ್ದು? ಹ್ಞೂ ಮನೆಗೆ ಹೋದ್ಮೇಲೆ ನಮ್ಮ ಜುಬ್ಬುನ ಮುದ್ದು ಮಾಡೋದೇ ನನ್ನ ಫೇವ್ರೆಟ್ ಪಾರ್ಟ್. ಓಕೆನಾ, ನಾನು ಅಂತಲ್ಲ, ನಮ್ಮ ಮನೇಲಿ ಇರೋಬ್ರವರೆಲ್ಲ ಹಾಗೆ ಅವಳಿಗೆ ಮುದ್ದು ಕೊಟ್ಟು, ಅವಳಿಗೆ ಡಿಸ್ಟರ್ಬ್ ಮಾಡಿ, ಅವಳಿಗೆ ಕಚ್ಚಿ, ಅವಳಿಗೆ ಮುದ್ದು ಕೊಟ್ಟು, ಅವಳನ್ನ ಪಿಚ ಅಂತ ಮಾಡೋವರೆಗೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಸೊ ಇದು ನಮ್ಮದು ಡೈಲಿ ರೊಟೀನ್. ನೀವು ಹೀಗೇನಾ ನಿಮ್ಮ ಮನೆ ಮಕ್ಕಳಿಗೆ ಇದೇ ಥರ ಮಾಡೋದು ಅಂತ ಕಮೆಂಟ್ ಮಾಡಿ ಗೈಸ್. ಆರ್ಟಿಸ್ಟ್ You wanted to go and ಇಲ್ಲಿ ನೋಡ್ರಿ, play and file friend and dance class. ಎಲ್ಲ ಮಕ್ಕಳಿಗೆ ಇವತ್ತು ಎಲ್ಲ ಬಟ್ಟೆ ಹಾಕಿ ತಿನ್ನ ಕಲರ್ ತತ್ತು, ನಾಳೆ ಕಲರ್ ತತ್ತು, ನಾಳೆ ಯೂನಿಫಾರ್ಮ್ ಅಂತ ಎಲ್ಲ ಕಲರ್ ತತ್ತು ಕೊಟ್ಟಿದ್ದೀರ ಅಂತ ಹೇಳಿ ನೀವೇ ನೋಡಿದ್ರಲ್ವಾ, ಇವಳ ಭಾಷೆ ನಿಮಗೆ ಏನಾದರೂ ಅರ್ಥ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಅವಳ ಜೊತೆ ಆ ಥರ ಮಾತಾಡಿ ಮತ್ತೆ ನಾನು ಹೋಗಿದ್ದೆ ಕ್ಲಾಸಸ್ಗೆ.
ಕ್ಲಾಸಸ್ ಹೋಗಿ ಇವತ್ತು ಫಸ್ಟ್ ಡೇ ಇದ್ದಿದ್ದು ಆ್ಯಕ್ಚುಲಿ. ಸೊ ಕ್ಲಾಸಸ್ ಮುಗಿಸ್ಕೊಂಡು ಇವತ್ತು ಫಸ್ಟ್ ಡೇ ಅಲ್ವಾ, ಸೊ ಕೇಕ್ ಎಲ್ಲ ಕೊಟ್ಟಿದ್ರು, ತಿಂದ್ಕೊಂಡು ಹೀಗೆ ಸ್ವಲ್ಪ ಹಿಂಗೆಲ್ಲ ಕಲ್ತ್ಕೊಂಡು ವಾಪಸ್ ಮನೆ ಕಡೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.